ಯಡಿಯೂರಪ್ಪರು ವಿರುದ್ಧವಾಗಿ ಯಾವತ್ತೂ ಯಾರೂ ಮಾತಾಡಲ್ರಿ. ಏನು ನೋಡಿ, ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದೆ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಮುಂದೆ ಆಗಿರ್ಬೋದು, ಯಾರು ಕೂಡ ಯಡಿಯೂರಪ್ಪವ್ರ ಬಗ್ಗೆ ಯಾರು ಮಾತಾಡೋಕ್ಕೆ ಹೋಗಲ್ಲ. ಅಷ್ಟು ಧೈರ್ಯ ಕೂಡ ಯಾರು ಮಾಡಲ್ಲ. ಅಲ್ಲ, ಅವರು ಕೆಲವೊಂದು ವಿಚಾರದಲ್ಲಿ ಎಲ್ಲೋ ಕಡೆ ಉಲ್ಲೇಖನ ಮಾಡಿದನಲ್ಲಿ ಯಾವತ್ತೂ ಕೂಡ ರಾಜ್ಯದ ಅಧ್ಯಕ್ಷ ಅಂತ ವಿಜೇಂದ್ರವ್ರ ಪರವಾಗಿ, ವಿಜೇಂದ್ರರು ಅವ್ರೇನು ಅವ್ರ ಪರವಾಗಿ ಜಾಸ್ತಿ ಮಾತಾಡಿರ್ಬೋದು. ನಾನು ಹೇಳ್ತೀನಿ, ಕೆಲವೊಂದು ಸಂದರ್ಭದಲ್ಲಿ ಯಾವುದೊಂದು ಸಣ್ಣ ವಿಚಾರ ದೊಡ್ಡದಾಗೋಗ್ಬಿಡ್ತಾವ. ದೊಡ್ಡವಾದಂಥ ಟೈಮಲ್ಲಿ ನಾವು ಸರಿಪಡಿಸ್ಕೊಂಡಂಥ ರಾಜಕಾರಣಿಗಳಿಗೆ ಗುಣಗಳು ಇರಬೇಕು ಅನ್ನೋಂಥದ್ದು ನನ್ನ ವಾದ ಇದೆ. ಇಲ್ಲ, ಆ ಸಂದೇಶ ಅನ್ನೋದಲ್ಲ, ಪಾರ್ಟಿ ಶಿಸ್ತು ಅನ್ಕೊಳ್ರಿ. ಯಾಕಂದರೆ ಇವತ್ತು ಈ ನಿರ್ಧಾರ ಏನಿದೆ ಪಾರ್ಟಿಯ ರಾಷ್ಟ್ರೀಯ ನಾಯಕರು ತಗೊಂಡಂಥ ನಿರ್ಧಾರ ಅಲ್ಲ. ಆಲ್ರೆಡಿ ಯಾಕಂದರೆ ನಾನು ಅದ್ರ ಬಗ್ಗೆ ಇನ್ನೂ ಡೀಪಾಗಿ ಹೋಗಲಿಲ್ಲ. ನಾನು ಯತ್ನಾಳ್ ಅವರು ಕೂಡ ನಾನು ಪ್ರಯತ್ನ ಮಾಡಿದೆ. ಅವರು ಇನ್ನೂ ಡೆಲ್ಲಿಯಿಂದ ಹೈದರಾಬಾದ್ ಬರ್ತಾ ಇದ್ದಾರಂತೆ. ಹೈದರಾಬಾದ್ನಿಂದ ಅವರು ಇಳಿದಾರ ಇಲ್ಲ, ನಾನು ಬೆಳಗ್ಗೆ ಟ್ರೈ ಮಾಡಿದೆ, ಅವ್ರಿಗೆ ನಂಬರ್ ಸಿಕ್ಕಿಲ್ಲ. ನನಗೆ ಎಲ್ಲರೂ ಕೂಡ ಮಠಾಧೀಶರುಗಳೆಲ್ಲ ಪಂಚಮಶಾಲಿ ಜಗದ್ಗುರುಗಳು ಕೂಡ ಮಾತಾಡ್ತಾಯಿದ್ರು, ನಮ್ಮ ವಾಲ್ಮೀಕಿ ಶ್ರೀಗಳು ಮಾತಾಡ್ತಾಯಿದ್ರು, ನಮ್ಮ ಮಾದಿರಿ ಚೆನ್ನಾಗಿ ಸ್ವಾಮೀಜಿಯವರು ಮಾತಾಡಿ, ಎಲ್ಲ ಮಠಾಧೀಶರುಗಳ ಹತ್ರ ಜೊತೆಲಿ ಮಾತಾಡ್ತಿದ್ರೆ ನಾನು ಇಲ್ಲ ರೀ, ನಾನು ಕೂಡ ಪಾರ್ಟಿಗೆ ಒಂದು ಬೇಸ್ ಅಂದ್ರಿಗಿನ ಒಂದು ಸರಿಪಡಿಸೋಂಥ ವ್ಯವಸ್ಥೆ ಮಾಡೋಣ ಅನ್ನೋಂಥ ಕಾರಣದಿಂದ ಮಾತಾಡ್ತಾಯಿದ್ರು. ಅವ್ರ ನಿಲುವು ಅಷ್ಟೇ, ಪಾರ್ಟಿಯಲ್ಲಿ ಎಲ್ಲರೂ ಕೂಡ ಕೂಡ್ಕೊಂಡು ಹೋಗ್ರಿ ರಾಮ್ಲು, ಒಬ್ರಿಗೊಬ್ರು ದ್ವೇಷ ಬೆಳೆಸ್ಕೊಳಕ್ಕೆ ಹೋಗಬೇಡ್ರಿ, ನಿಮಗೆಲ್ಲ ಒಳ್ಳೇದಾಗುತ್ತೆ ಅನ್ನೋಂಥ ಆಶೀರ್ವಾದ ಮುಂಚೆ ಮಾಡಿದ್ದಾರೆ, ಇವತ್ತು ಕೂಡ ಮಾಡಿದ್ದಾರೆ. ಸರಿ, ಯತ್ನಾಳ್ ಅವರು ಉಚ್ಚಾಟನೆ ವಿರೋಧಿಸಿ ಸಾಕಷ್ಟು ಬಿಜೆಪಿ ಪ್ರಮುಖ ಪದಾಧಿಕಾರಿಗಳು ಕೂಡ ರಾಜೀನಾಮೆ ಕೊಡ್ತಾ ಇದ್ದಾರೆ. ನಾನು ಒಂದೇ ಸರ್, ನಾನೇನು ಹೇಳ್ತಿಂದರೆ ಪಾರ್ಟಿ ಅನ್ನೋಂಥದ್ದು ಭಾಳ ದೊಡ್ಡ ಒಂದು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರೋಂಥ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ. ಈ ಪಾರ್ಟಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನನ್ನ ವಾದ ಇಷ್ಟೇ, ವ್ಯಕ್ತಿಗಿನ ಪಾರ್ಟಿ ದೊಡ್ಡದು, ಪಾರ್ಟಿಗಿನ ದೇಶ ದೊಡ್ಡದು ಅನ್ನೋಂಥ ಟೈಮಲ್ಲಿ ಪಾರ್ಟಿ ಜೊತೆಯಲ್ಲಿ ಯಾರೇ ಅಸಮಾಧಾನ ಇದೆ ಅದು ಸರಿ ಹೋಗ್ತಾವೆ. ಇವತ್ತು ನಾನು ಕೂಡ ಯತ್ನಾಳ್ ಅವ್ರ ವಿಚಾರ ಬಂದಂಥ ಟೈಮಲ್ಲಿ ಕೂಡ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊತೀನಿ, ಅದನ್ನು ಮರುಪರಿಶೀಲನೆ ಮಾಡಿರಿ ಅಂತೇಳಿ ನಾನು ರಿಕ್ವೆಸ್ಟ್ ಕೂಡ ಮಾಡ್ಕೊತೀನಿ. ನನಗೆ ಅವಕಾಶ ಸಿಕ್ಕಂಥ ಟೈಮಲ್ಲಿ ಕೂಡ ಮರುಪರಿಶೀಲನೆ ಮಾಡಿ ಪುನಃ ಅವ್ರ ಪಾರ್ಟಿ ಒಳಗಡೆ ತೊಗೊಳ್ರಿ ಅನ್ನೋಂಥ ಒಂದು ರಿಕ್ವೆಸ್ಟ್ ಕೂಡ ಮಾಡ್ಕೊತೀನಿ. ಅಲ್ಲ, ನಾನು ಲಿಂಗಾಯತ ಪಂಚಮಸಾಲಿ ಸಮುದಾಯ ಭಾಳ ದೊಡ್ಡದಿರೋ ಕಾರಣ, ಉದಾಹರಣೆಯಾಗಿ ನಾವು ಬಂಗಾರಪ್ಪ ಅವರು ಕೂಡ ಕಾಂಗ್ರೆಸ್ ಪಾರ್ಟಿಯಲ್ಲಿ, ಬಂಗಾರಪ್ಪ ಅವರು ಕೂಡ ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಅವರು 2-3 ಸಾರಿ ಪಾರ್ಟಿಯಿಂದ ಹೊರಗಡೆ ಕಳಿಸಿದರು. ಅವತ್ತು ಪಾರ್ಟಿಗೆ ಅವತ್ತು ಕೂಡ ನಷ್ಟ ಆಯಿತು. ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ, ಅವರು ಮುಖ್ಯಮಂತ್ರಿ ಆಗೋಂಥ ಟೈಮಲ್ಲಿ 177 ಸ್ಥಾನಗಳು ಬಂದವು. ಅವರು ಪುನಃ ಅವರು ಇಳಿಸಿದ ನಂತರ ಕಾಂಗ್ರೆಸ್ಸಿನ ಪಕ್ಷದಲ್ಲಿದ್ದಂಥ, ಕಾಂಗ್ರೆಸ್ ಪಾರ್ಟಿ ಜೊತೆಲಿದ್ದಂಥ ಎಲ್ಲ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಜನರು ಬೇರೆ ಕಡೆ ವಾಲಿಬಿಟ್ರು. ಹಾಂ, ಯಾಕಂದರೆ ಈ ಸಮುದಾಯಗಳು ಏನಿದೆ ನಾವು ನೋಡ್ರಿ, ಈ ಸಮುದಾಯಗಳೆಲ್ಲರಿಗೂ ಒಟ್ಟಾಗಿ ಒಗ್ಗೂಡಿಸ್ಕೊಂಡು ಹೋದರೆ ಅದು ಪಾರ್ಟಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಿಂದ ಮೆಜಾರಿಟಿ ಬರೋಂಥ ಅವಕಾಶಗಳು ಇರ್ತಾವೆ. ಈ ರೀತಿ ಆದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಅಸಮಾಧಾನ ಆಗಬಾರ್ದು ಅನ್ನೋಂಥ ಕಾರಣದಿಂದ, ದೊಡ್ಡ ಸಮುದಾಯ ಇರೋ ಕಾರಣ ಆ ಸಮುದಾಯದ ಜನರು ಕೂಡ ವಿಶ್ವಾಸ ಗಳಿಸ್ಕೊಂಡು ಹೋಗ್ಬೇಕನ್ನೋಂಥ ಕಾರಣದಿಂದ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಇಲ್ಲ, ನಾನೇನು ಡೆಲ್ಲಿಗೆ ಹೋಗಲ್ಲ ರೀ. ಇಲ್ಲೇ ನಾನು ಅವಕಾಶ ಬಂದಂಥ ಟೈಮಲ್ಲಿ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಅಕಸ್ಮಿತವಾಗಿ ನನ್ನ ಕರೆದಲ್ಲಿ ನಾನು ಕೂಡ ಹೋಗಿ ಹೇಳಿ ಬರ್ತೀನಿ. ಹಂಗಾಗಿ ಇದನ್ನು ಪ್ಯಾಚಪ್ ಮಾಡ್ಕೊಳ್ರಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಅಲ್ಲ, ಪಕ್ಷದ ಒಳಗಡೆ ಯಾವುದು ಇರಲ್ರಿ. ಯಾಕಂದ್ರೆ ಇದು ಏನಾಗುತ್ತೆ ರೀ, ಪಾರ್ಟಿ ಅಂದ್ರೆ ಈಗ ಯಡಿಯೂರಪ್ಪ ಜೈಲಿಗೆ ಹೋಗ್ಬೇಕಂತಂದ್ರೆ ಅವ್ರ ಮಗನೇ ಕಾರಣ ಅಂತವ್ರನ್ನೇ ತಂದು ಈಗ ಅಧ್ಯಕ್ಷ ನೋಡ್ರಿ. ನಾನು ಆ ವಿಚಾರ ಅಲ್ಲ ನಾನು ಆ ವಿಚಾರಗಳ ಬಗ್ಗೆ ನಾನು ಕೂಡ 30-35 ವರ್ಷಗಳ ಕಾಲ ರಾಜಕಾರಣದಲ್ಲಿದ್ದೀನಿ. ಏನಾಗಿದೆ ಅನ್ನೋಂಥ ವಿಚಾರ ಎಲ್ಲರಿಗೂ ಗೊತ್ತಿರೋ ಕಾರಣ ನಾನು ಏನನ್ನ ಮಾತಾಡಿದ್ರೆ, ಬೇರೆಯವರನ್ನ ಮಾತಾಡಿದ್ರೆ ಅದು ವೈಯಕ್ತಿಕವಾಗಿ ಅಂದ್ಕೊತಾರಾಗಲಿ, ಅದು ಆಗಿದ್ದಂತೂ ಇಲ್ಲ ಅನ್ನೋಂಥದ್ದು ಅದು ಜನರಿಗೆ ಗೊತ್ತಾಗುತ್ತೆ. ಹಂಗಾಗಿ ಅದ್ರ ಬಗ್ಗೆ ನಾನು ಸಂದರ್ಭ ಬಂದಂಥ ಟೈಮಲ್ಲಿ ನಾನು ಮಾತಾಡ್ತೀನಿ. ನಾನು ಡಿಮ್ಯಾಂಡ್ ಇಷ್ಟೇ, ದಯವಿಟ್ಟು ಮರುಪರಿಶೀಲನೆ ಮಾಡಿ ಅಂತೇಳಿ ಡಿಮ್ಯಾಂಡನ್ನು ನಾನು ವಿನಂತಿ ಮಾಡ್ಕೊತೀನಿ. ಎಲ್ಲರನ್ನ ಮನವೊಲಿಸಿ, ಆ ಕಡೆ ಇದ್ದಂಥವ್ರು ಈ ಕಡೆ ಇದ್ದಂಥವ್ರು, ನಾವಂತೂ ಯಾ ಕಡೆ ಇದ್ದಂಥವ್ರಲ್ಲ, ಪಾರ್ಟಿ ಜೊತೆಲಿ ಇದ್ದಂಥವ್ರು. ಇವಾಗ ಏನಾಗಿದೆ, 2 ಬಣಗಳಾಗಿ 2 ಗುಂಪುಗಳಾಗಿ ಎಲ್ಲ ಕಡೆ ಕೂಡ ಏನೇನು ಈ ರೀತಿ ಆಗ್ತಾಯಿದೆ. ಇವ್ ನೋಡಿ, ಅವ್ರಿಗಾದರೆ ಇವ್ರಿಗೆ ಕೋಪ, ಇವ್ರಿಗಾದರೆ ಅವ್ರಿಗೆ ಕೋಪ, ಎಲ್ಲ ಕಲ್ತು ಏನಾಗುತ್ತೆ, ಪಾರ್ಟಿಗೆ ನುಕ್ಸಾನ ಆಗುತ್ತೆ. ಪಾರ್ಟಿಗೆ ನುಕ್ಸಾನ ಆದರೆ ಏನಾಗುತ್ತೆ, ಈ ನಾಡಿನಲ್ಲಿದ್ದಂಥ ಜನರಿಗೆ ನುಕ್ಸಾನ ಆಗುತ್ತೆ. ವಾತಾವರಣ ಇಷ್ಟು ಚಲೋ ಇದೆ, ವಾತಾವರಣ ಎಲ್ಲಿ ಹೋದ್ರೆ ಕೂಡ ಕಾಂಗ್ರೆಸ್ನ ತಿರಸ್ಕಾರವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಬೇಡಪ್ಪ ಅನ್ನೋಂಥ ಪರಿಸ್ಥಿತಿಗೆ ಬಂದಾರ. ಈ ಟೈಮಲ್ಲಿ ನಮ್ಮ ಪಾರ್ಟಿಯಲ್ಲಿ ಹಿಂಗೆ ಆದರೆ ಎಲ್ಲೋ ಒಂದು ಕಡೆ ಏನಾಗುತ್ತೆ, ನೋವು ಆಗುತ್ತೆ, ಈ ನಾಡಿನ ಜನರಿಗೆ ನೋವಾಗುತ್ತೆ. ಸರ್, ಈಗ
ಈ ಒಂದು ನಾನು ಅಷ್ಟು ಅಲ್ಲ ನಾನು ಏನಾದ್ರು ಆಗ್ಬೋದು. ಅಲ್ಲ ನಾನು ಪಾರ್ಟಿಯಲ್ಲಿ ಅಷ್ಟು ಸೀನಿಯರು ಪಾರ್ಟಿಯಲ್ಲಿ ಒಂದು ಜವಾಬ್ದಾರಿ ಇರೋಂಥ ಒಂದು ಸ್ಥಾನದಲ್ಲಿ ಇದ್ದಂಥವನಲ್ಲ. ಒಬ್ಬ ಸಾಮಾನ್ಯವಾದಂಥ ಕಾರ್ಯಕರ್ತನಾಗಿ ನನ್ನ ಮಾತುಗಳೇನಿದೆ ಅದು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳ್ತಾ ನೀವು ಇದ್ದೀನಿ. ರಾಜ್ಯ ನಾಯಕರು ಅದರಿಂದಾಗಿ ನಿಮ್ಮ ಗಮನಕ್ಕೆ ಬಂದಿರ್ಬೋದೇನೋ ಅಂತ ಅನ್ಕೊಂಡು. ಇಲ್ಲ ರೀ, ನಾನು ಯಾವುದೇ ಗಮನಕ್ಕೆ ಬಂದಿಲ್ಲ. ಸರ್ ಈಗ ಸತೀಶ್ ನೋಡ್ರಿ, ಅಸಮಾಧಾನ ಅನ್ನೋದು ಇರೋದೇ ಇಲ್ಲ. ಅವರು ಸರ್ಕಾರ ಇದೆ, ಅವ್ರಿಗೊಂದು ದೊಡ್ಡ ಜವಾಬ್ದಾರಿ ಇದೆ. ಅವರು ಕೂಡ ಬಹುಶಃ PWD ಮಂತ್ರಿನ ಆಗಿದ್ದಾರೆ. ಅವ್ರು ಏನೇನೋ ನ್ಯಾಷನಲ್ ಹೈವೇಸು ಸ್ಟೇಟು ಸೆಂಟ್ರಲ್ಲು ಅವೆಲ್ಲ ಇರ್ತಾರೆ ರೀ. ಹೋದಂಥ ಟೈಮಲ್ಲಿ ಅಲ್ಲಿ ಡೆಲ್ಲಿಗೆ ಹೋದಂಥ ಟೈಮಲ್ಲಿ ಮಂತ್ರಿಗಳ ಹತ್ರ ಮಾತಾಡೋದು, ಸೇರೋದು, ಕೂಡೋದು, ಅವ್ರ ಮನೆಗೆ ಹೋಗೋದು ಸಹಜ ಇರ್ತದೆ. ಅದೇನು ಅದರಿಂದ ಏನಿಲ್ಲ. ಅಲ್ಲ, ದೇವೇಗೌಡರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ರೀ, ಹೋಗಲೇಬೇಕಾಗುತ್ತೆ. ನಾವು ಯಾರೇ ಪಾರ್ಟಿಯವರಾಗಲಿ ಇವತ್ತು ಹೋಗಲೇಬೇಕಾಗುತ್ತೆ. ಅವ್ರ ಆಶೀರ್ವಾದನ ಪಡ್ಕೋಬೇಕು. ಅದರಲ್ಲಿ ತಪ್ಪನ್ನೋದಕ್ಕೆ ಏನು ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.